ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದ್ರೆ ಕಾಲು ಮುರಿತೀನಿ ಹುಷಾರ್. ವೇದಿಕೆ ಮೇಲೆಯೇ ನಿಂತು ಸಿಎಂ ಸಿದ್ದರಾಮಯ್ಯ ರೋಷಾಗ್ನಿ. ಸಂಡೂರಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಪಟಾಲಂ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವತ್ತು ವಿಧಾನಸೌಧದಲ್ಲಿ ರೆಡ್ಡಿ ಆಪ್ತ ಸುರೇಶ್ ಬಾಬು ನಮ್ಮನ್ನ ಹೊಡೆಯಲು ಬಂದಿದ್ರು. ಆಗ ಸುರೇಶ್ ಬಾಬುಗೆ ನಾನು ಹೇಳಿದ್ದೆ, ಹೆಜ್ಜೆ ಮುಂದಿಟ್ರೆ ಕಾಲು ಮುರಿತೀನಿ ಅಂತ. ವೇದಿಕೆಯಲ್ಲಿ ಹಳೆ ಘಟನೆ ನೆನೆದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ. ಸಂಡೂರಿನಲ್ಲಿ ನಡೆದ ಅಭಿನಂದನಾ ಸಮಾವೇಶದಲ್ಲಿ ಹೇಳಿಕೆ ನೀಡಿದ ಸಿಎಂ, ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ ಜನಾರ್ದನ್ ರೆಡ್ಡಿ ಈಗ ರಿಪಬ್ಲಿಕ್ ಆಫ್ ಸಂಡೂರು ಮಾಡುವ ಹುನ್ನಾರ ಮಾಡಿದ್ರು. ಆದರೆ ಸಂಡೂರಿನ ಜನ ಜನಾರ್ದನ್ ರೆಡ್ಡಿ ಹಣಕ್ಕೆ ಸೊಪ್ಪು ಹಾಕಲಿಲ್ಲ. ಸುಳ್ಳುಗಳಿಗೆ, ಭಯಕ್ಕೆ, ಆಮಿಷಕ್ಕೆ ಬಲಿಯಾಗಲಿಲ್ಲ. ಅಪಪ್ರಚಾರಕ್ಕೆ ಸಂಡೂರಿನ ಜನರು ಸೋಲಲಿಲ್ಲ. ಸಂಡೂರಿನ ಸತ್ಯದ ರಾಜಕಾರಣವನ್ನು ಗೆಲ್ಲಿಸಿದ್ದೀರಿ. ಇದು ಸಂಡೂರಿನ ಘನತೆಯನ್ನ ಹೆಚ್ಚಿಸಿದೆ. ಸಂಡೂರಿನಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಹಳೆಯ ಘಟನೆಯನ್ನ ನೆನೆದ ಸಿಎಂ ಸಿದ್ದು, ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದ್ರೆ ಕಾಲು ಮುರಿತೀನಿ ಹುಷಾರ್ ಎಂದಿದ್ರು ನರೇಂದ್ರ ಬಾಬುಗೆ. ವೇದಿಕೆ ಮೇಲೆ ನಿಂತು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಡೂರಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದು, ಜನಾರ್ದನ್ ರೆಡ್ಡಿ ಮತ್ತು ಪಟಾಲಂ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಅವತ್ತು ವಿಧಾನಸೌಧದಲ್ಲಿ ರೆಡ್ಡಿ ಗ್ಯಾಂಗ್ ನನಗೆ ಹೊಡೆಯಲು ಬಂದಿದ್ರು. ರೆಡ್ಡಿ ಆಪ್ತ ಸುರೇಶ್ ಬಾಬು ನಮ್ಮನ್ನ ಹೊಡೆಯಲು ಬಂದಿದ್ರು. ಆಗ ಸುರೇಶ್ ಬಾಬುಗೆ ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲು ಮುರಿತೀನಿ ಅಂತ ಹೇಳಿದ್ದೆ. ವೇದಿಕೆಯಲ್ಲಿ ಹಳೆ ಘಟನೆ ನೆನೆದ ಮುಖ್ಯಮಂತ್ರಿ ಸಿಎಂ ಸಿದ್ದು ಸಂಡೂರಿನಲ್ಲಿ ನಡೆದ ಅಭಿನಂದನಾ ಸಮಾವೇಶದಲ್ಲಿ ಹೇಳಿಕೆ ನೀಡಿದ್ದಾರೆ. ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ ಜನಾರ್ದನ್ ರೆಡ್ಡಿ ಈಗ ರಿಪಬ್ಲಿಕ್ ಆಫ್ ಸಂಡೂರು ಮಾಡುವ ಹುನ್ನಾರ ಮಾಡಿದ್ರು. ಆದರೆ ಸಂಡೂರಿನ ಜನ ಜನಾರ್ದನ್ ರೆಡ್ಡಿ ಹಣಕ್ಕೆ ಸೊಪ್ಪು ಕೂಡ ಹಾಕಲಿಲ್ಲ. ಜನಾರ್ದನ್ ರೆಡ್ಡಿ ಹೇಳುವ ಸುಳ್ಳುಗಳಿಗೆ, ಭಯಕ್ಕೆ, ಆಮಿಷಕ್ಕೆ ಬಲಿಯಾಗಲಿಲ್ಲ ಬಳ್ಳಾರಿಯ ಜನ. ಅಪಪ್ರಚಾರಕ್ಕೆ ಸಂಡೂರಿನ ಜನರು ಸೋಲಲಿಲ್ಲ. ಸಂಡೂರಿನ ಸತ್ಯದ ರಾಜಕಾರಣವನ್ನ ಗೆಲ್ಲಿಸಿದ್ದೀರಿ. ಇದು ಸಂಡೂರಿನ ಘನತೆಯನ್ನ ಹೆಚ್ಚಿಸಿದೆ. ಸಂಡೂರಿನಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಇದರ ಮಧ್ಯೆ ಬಳ್ಳಾರಿಯಲ್ಲಿ 5 ಬಾಣಂತಿಯರ ಸಾವು ಪ್ರಕರಣಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದು, ಬಾಣಂತಿಯರ ಸಾವಿಗೆ ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ನಾನು ಸಭೆ ನಡೆಸಿದ್ದೆ. ಮೇಲ್ನೋಟಕ್ಕೆ ಕಳಪೆ ಕಾರಣ ಎಂದು ತಿಳಿದು ಬಂದಿದೆ. ಕಳಪೆ ಔಷಧಿ ಕೊಟ್ಟಿದ್ದಕ್ಕೆ ಬಾಣಂತಿಯರು ಸಾವಾಗಿದೆ. ಹಳೆಯ ಔಷಧ ಕೊಟ್ಟಿದ್ದಕ್ಕೆ 5 ಬಾಣಂತಿಯರ ಸಾವು ಸಂಭವಿಸಿದೆ. ಬಾಣಂತಿ ಸಾವಿಗೆ ನಾನು 2 ಲಕ್ಷದ ಬದಲಾಗಿ 5 ಲಕ್ಷ ಪರಿಹಾರ ಘೋಷಣೆ ಮಾಡಿರುವೆ. ಸುರೇಶ್ ಬಾಬು ಏನು ಹೊಡೆಯುತ್ತಿದ್ರು. ನಾನು ಹೇಳಿದ್ರೆ ಒಂದು ಹೆಜ್ಜೆ ಮುಂದಾಕಿದ್ರು ಕೂಡ ಈ ಕಾಲು ಮುಂದಾಕ್ತಿದ್ರು. ನಾನು ಈ ಬಳ್ಳಾರಿ ಬಾಬು ಹೇಳ್ತಿದ್ರು, ಬೆಂಗಳೂರಿಂದ ಬಳ್ಳಾರಿಯವರಿಗೆ ನಡಕೆ ಬರ್ತೀವಿ, ನೋಡೋಣ ಹೆಂಗ್ ಕಾಲು ಮುರಿತೀವಿ, ನೀವು ಹೆಂಗೆ ನಮ್ಮನ್ನ ಕಾಲು ಮುರಿದಾಕ್ತೀವಿ ನೋಡೋಣ ಅಂತ. ಏನು ಮಾಡಕ್ಕಾಗಿಲ್ಲ, ಅಧಿಕಾರ ಕಳ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೋಗ್ತಿದ್ರು. ಆದರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವರ ಅಟವಟಾಪಗಳಿಗೆ ಬಲಿಯಾಗಲಿಲ್ಲ, ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಇಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು. ಜನ, ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ, ಮತದಾರರಿಗೆ ಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ.